ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಿದ್ದಾರೆ, ಹಾಗೆ ಯಾವ ಬ್ಲೆಸ್ಸಿಂಗನ್ನು ಕೊಡ್ತಿದ್ದಾರೆ, ಹಾಗೆ ಯಾವ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಯಾವುದು ಡಿಸರ್ವ್ ಆಗಿದೆ ಅದನ್ನು ಯಾವ ರೀತಿ ಹೋಗಿ ಪಡ್ಕೊಳ್ಬೇಕು ಅನ್ನೋ ದಾರಿಯನ್ನು ಕೂಡ ಈ ರೀಡಿಂಗಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಯಾವಾಗಲೂ ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ. ಯಾವ ಸಮಯದಲ್ಲಿ ಬಾಬಾರವರಲ್ಲಿ ನೀವು ಒಂದು ದೃಢವಾದ ವಿಶ್ವಾಸವನ್ನು ಇಟ್ಟು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಕೆಲವು ವಿಚಾರಗಳು ರೆಸೊನೇಟ್ ಆಗ್ತವೆ. ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತಗೊಳ್ತೀರಾ. ಆ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ತುಂಬೋದ್ರ ಜೊತೆಗೆ ನೀವೇನು ಅಂದ್ಕೊಂಡಿದ್ದೀರೋ, ಯಾವ ದಾರಿಯಲ್ಲಿ ಮುಂದೆ ಹೋಗಬೇಕು ಅಂತೇಳಿ ಒಂದು ದಾರಿಯನ್ನು ಹುಡುಕ್ತಿದ್ರೋ ಆ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಸಂದೇಶದಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಭರವಸೆಗಳನ್ನು ತುಂಬ್ತಾ ಇದ್ದಾರೆ, ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ, ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಕಂಡುಕೊಳ್ಬೇಕು, ಹಾಗೆ ಯಾವ ದಾರಿಯಲ್ಲಿ ಸಾಗಬೇಕು, ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಸ್ತವ್ಯಸ್ತತೆಗಳನ್ನಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ, ಆ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ಖಂಡಿತವಾಗಿ ಇವತ್ತಿನ ರೀಡಿಂಗಲ್ಲಿ ಮೊದಲನೇದಾಗಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ, ಕರ್ಮದ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಇವತ್ತಿನ ಕರ್ಮ ಯಾವ ರೀತಿ ಇರುತ್ತೋ ನಾಳೆ ಅದು ನಿಮಗೆ ಒಂದು ದಾರಿಯನ್ನು ತೋರಿಸುತ್ತೆ, ನಿಮ್ಮ ಜೀವನಕ್ಕೆ ಒಂದು ಬೆಂಬಲವನ್ನು ತುಂಬುತ್ತೆ. ಹಾಗೆ ನಿಮ್ಮ ಜೊತೆ ಆ ಕರ್ಮ ಒಂದು ಪುಣ್ಯದ ರೂಪದಲ್ಲೂ ಕೂಡ ನಿಮ್ಮನ್ನು ಬೆನ್ನು ಹತ್ತುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ನೀವು ಯಾವ ರೀತಿಯ ಕರ್ಮಗಳನ್ನು ಮಾಡಿದ್ರೋ ಹಿಂದೆ ಅದರ ಫಲವನ್ನು ಭೋಗಿಸಲೇಬೇಕು. ಆದರೆ ಅದು ಕೆಟ್ಟದೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು. ಆದರೆ ಇಲ್ಲಿ ಇನ್ನೊಂದು ವಿಚಾರ ಬಲವಾಗಿ ರೆಸೊನೇಟ್ ಆಗ್ತಾ ಇರೋದು ಏನಪ್ಪಾ ಅಂದರೆ, ಈ ಸಮಯದಲ್ಲಿ ನಿಮ್ಮಿಂದಾದ ಕೆಲವು ಪರಿವರ್ತನೆಗಳಾಗಿರ್ಬೋದು, ನಿಮ್ಮ ಅಭ್ಯಾಸಗಳಾಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಹಾಗೆ ನೀವು ನಿಮ್ಮ ಜೀವನದಲ್ಲಿ ಸ್ವತಃ ತೆಗೆದುಕೊಂಡ ಕೆಲವು ನಿರ್ಧಾರಗಳಾಗಿರ್ಬೋದು, ಅವುಗಳು ಒಳ್ಳೆಯ ಉದ್ದೇಶದಿಂದ ಕೂಡಿದವೆ. ಹಾಗಾಗಿ ಈ ಸಮಯದಲ್ಲಿ ಕರ್ಮ ನಿಮಗೆ ಒಂದು ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ. ಅಂದರೆ ನಿಮಗೋಸ್ಕರ ಯಾವುದೋ ಒಂದು ಡಿಸರ್ವ್ ಆಗಿದೆ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮ ಆಗಿರ್ಬೋದು, ಇಲ್ಲ ಹಿಂದಿನ ದಿನಗಳಲ್ಲಿ ನಿಮ್ಮಿಂದ ಆದ ತಪ್ಪುಗಳಿಂದ ಆಗಿರ್ಬೋದು, ಕೆಲವು ನೋವುಗಳನ್ನು, ಏರಿಳಿತಗಳನ್ನು ನೀವು ಜೀವನದಲ್ಲಿ ಅನುಭವಿಸಿದ್ದೀರಾ. ಅಂದರೆ ಕೆಲವು ತೀರ್ಮಾನಗಳನ್ನು ತಪ್ಪಾಗಿ ತಗೊಂಡು ಅದರಿಂದ ನೋವನ್ನು ಅನುಭವಿಸಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಇನ್ನೊಂದು ಬಲವಾದ ಒಂದು ಬ್ಲೆಸ್ಸಿಂಗ್ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಅಂದರೆ, ಈ ಸಮಯದಲ್ಲಿ ನಿಮ್ಮಿಂದಾದ ಒಂದು ಪರಿವರ್ತನೆ ಇದೆಯಲ್ಲ, ಅದು ಒಳ್ಳೆಯ ಉದ್ದೇಶವನ್ನು ಹೊಂದಿದೆ. ಹಾಗೆ ಅದೇ ವಿಚಾರದಲ್ಲಿ ಮುಂದೆ ಹೋಗಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಇದೆಯಲ್ಲ, ದೃಢ ನಿರ್ಧಾರ ಇದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಹೊಸದೊಂದು ಬದಲಾವಣೆಯನ್ನು ತುಂಬಿಸ್ತಾ ಇದೆ. ಹಾಗೆ ನೀವು ಒಂದು ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀರಾ ಅಂದರೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಹಿಂದಿರುವ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು, ಇಲ್ಲ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾಗಿರ್ಬೋದು, ಅದು ಯಾರೇ ಆಗಿರ್ಬೋದು, ಒಂದು ಶುದ್ಧ ಮನಸ್ಸು ನಿಮಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ. ಹಾಗಾಗಿ ಆ ರೀತಿಯ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಅದ್ಭುತ ಆಶ್ಚರ್ಯವನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಬಹಳ ವರ್ಷಗಳಿಂದ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದರೆ ಅಲ್ಲಿ ಅಡ್ಡಿ ಆತಂಕಗಳು ಆಗ್ತಾ ಇದ್ವು, ಇಲ್ಲವೇ ಯಾವುದೋ ಒಂದು ಹಿಂದಿನ ಜನ್ಮದ ಕರ್ಮ ಅದನ್ನು ತಡೆ ಹಿಡಿದಿತ್ತು. ಕಾರಣ ಏನೇ ಇರಲಿ, ಈ ಸಮಯದಲ್ಲಿ ಅದನ್ನು ನೀವು ಡಿಸರ್ವ್ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ತಾಯಿ ಆಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ, ಒಂದು ಕರ್ಮ ಅದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ನಿಮ್ಮ ದೃಢವಾದ ವಿಶ್ವಾಸದ ಒಂದು ಪ್ರಾರ್ಥನೆ ಆಗಿರ್ಬೋದು, ಇಲ್ಲ ಹಿಂದಿನ ಜನ್ಮದ ಯಾವುದೋ ಒಂದು ಪುಣ್ಯದ ಫಲ ಆಗಿರ್ಬೋದು, ಇಲ್ಲ ಈ ಜನ್ಮದಲ್ಲೇ ನೀವು ಮಾಡಿರುವ ಒಂದು ಸೇವೆ ಪುಣ್ಯ ಆಗಿರ್ಬೋದು, ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿತಾ ಇದೆ. ನಂಬಿಕೆ ಕಳ್ಕೊಬೇಡ್ರಿ. ಇನ್ನೂ ಒಂದು ಹೆಚ್ಚಿನ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗ್ರಿ. ನಿಮ್ಮನ್ನು ನೀವು ಅವರಿಗೆ ಪರಿಪೂರ್ಣವಾಗಿ ಸರೆಂಡರ್ ಮಾಡಿಕೊಂಡಾಗ ನಿಮ್ಮ ಪರಿಪೂರ್ಣ ಭಾರವನ್ನು ಅವ್ರು ಭರಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಯಾವುದೇ ರೀತಿ ದೋಷಗಳಿರ್ಬೋದು, ಇಲ್ಲ ಯಾವುದೇ ರೀತಿ ಕೆಟ್ಟ ಕರ್ಮ ಇರ್ಬೋದು, ಕೆಟ್ಟ ಜನರ ದೃಷ್ಟಿಯೂ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ನೀವು ಗುರುವಿನ ಆಶ್ರಯದಲ್ಲಿದ್ದೀರಾ, ಅವರ ಶರಣದಲ್ಲಿದ್ದೀರಾ. ಅಂದರೆ ಆ ಗುರುವು ನಿಮ್ಮ ಸುತ್ತಮುತ್ತ ಇರುವ ಒಂದು ನೆಗೆಟಿವಿಟಿಯನ್ನು ದೂರ ಮಾಡ್ತಾ ಇದ್ದಾರೆ. ನಿಮ್ಮ ಹಳೆಯ ಕರ್ಮ ಆಗಿರ್ಬೋದು ಅದನ್ನು ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮಲ್ಲಿ ಒಂದು ಹೊಸದಾದ ಚೇತನವನ್ನು ಮೂಡಿಸಿ, ಒಂದು ಪರಿವರ್ತನೆಯನ್ನು ಮೂಡಿಸಿ, ಅದ್ರ ಜೊತೆಗೆ ನೀವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗುವಂತೆ ಮಾಡಿ ನಿಮ್ಮ ಕರ್ಮವನ್ನು, ಕೆಟ್ಟ ಕರ್ಮವನ್ನು ಕಳೆದಿದ್ದಾರೆ. ಹಾಗೆ ನಿಮ್ಮ ದೇಹದಲ್ಲಿರುವ ಕೆಲವು ದೋಷಗಳನ್ನು ಕೂಡ ಹೀಲ್ ಮಾಡಿದ್ದಾರೆ. ನಿಮ್ಮ ಕೆಟ್ಟ ಕರ್ಮದ ಭಾರವನ್ನು ಭರಿಸಿದರೆ, ಹಾಗೆ ಒಳ್ಳೆಯ ಕರ್ಮದ ವೃದ್ಧಿಯನ್ನು ನಿಮ್ಮಿಂದ ಮಾಡಿಸಿ ನಿಮ್ಮಲ್ಲಿರುವ ಕೆಲವು ದೋಷಗಳನ್ನು, ಅಡೆತಡೆಗಳನ್ನು ನಿವಾರಣೆ ಮಾಡಿ ನೀವು ಯಾವುದನ್ನು ಬಯಸ್ತಾ ಇದ್ರಲ್ಲ, ಬಹಳ ವರ್ಷಗಳಿಂದ ತಾಯ್ತನದ ಸುಖಕ್ಕಾಗಿ ಏನು ಹಂಬಲಿಸ್ತಾ ಇದ್ರಲ್ಲ, ಆ ಹಂಬಲ, ಆ ಇಚ್ಛೆ ಈಡೇರ್ತಾ ಇದೆ ಅನ್ನೋ ರೀತಿಯಲ್ಲಿ. ಅಂದರೆ ಆ ಅರ್ಹತೆ ನಿಮಗೋಸ್ಕರ ಡಿಸರ್ವ್ ಆಗಿದೆ, ಅದನ್ನು ನೀವು ಪಡ್ಕೊಳ್ತೀರಾ. ಖಂಡಿತ ಇದೇ ವರ್ಷ ಕಳೆಯೋದ್ರೊಳಗೆ ನಿಮ್ಮ ಜೀವನದಲ್ಲಿ ಆ ಸುಖ, ನೆಮ್ಮದಿ ನಿಮಗೆ ಸಿಗುತ್ತೆ, ಆ ಸಂತೋಷ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಸಿಹಿ ಸುದ್ದಿಯನ್ನು ನೀವು ಕೇಳ್ತೀರಾ. ಅಂದರೆ
ಯಾವುದೇ ರೀತಿ ದೋಷಗಳಿರಲಿ ಅದಕ್ಕೋಸ್ಕರ ಹೆದರೋದು ಬೇಡ. ಎಲ್ಲವನ್ನ ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ಸೆರೆಂಡರ್ ಮಾಡಿ ನೀವು ಸೆರೆಂಡರ್ ಆಗಿ ನಿಮ್ಮ ಈ ಪರಿಪೂರ್ಣವಾದ ಶರಣಾಗತಿಯ ಭಾವ ಇದೆಯಲ್ಲ, ಶುದ್ಧ ಭಕ್ತಿ ಇದೆ, ನಿಷ್ಕಲ್ಮಶವಾದ ಒಂದು ಶ್ರದ್ಧೆ ಖಂಡಿತವಾಗಿಯೂ ನೀವು ಇಚ್ಛಿಸುವುದನ್ನು ಕೊಡಿಸ್ಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ. ಅಂದರೆ ನೀವು ಅದನ್ನು ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ನಿಮಗೋಸ್ಕರ ಆ ಗಳಿಗೆ ಡಿಸರ್ವ್ ಆಗಿದೆ. ಖಂಡಿತ ಸಂತೋಷವನ್ನು ನೀವು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಮನಸ್ಸಲ್ಲಿ ಸಕಾರಾತ್ಮಕವಾಗಿ ಯೋಚಿಸಿ ಭಗವಂತನ ಚಿಂತನೆ ಮಾಡಿ, ಚಿಂತೆ ಮಾಡಬೇಡಿ. ಹಾಗೆ ಈ ಸಮಯ ನನ್ನದಾಗಿದೆ, ನನ್ನ ಒಳ್ಳೆಯ ಸಮಯ ಶುರುವಾಗಿದೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನೀವು ಮುಂದೆ ಸಾಗಿ ಖಂಡಿತವಾಗಿಯೂ ಗುರು ನಿಮ್ಮನ್ನು ಅವರ ಶರಣಕ್ಕೆ ತಗೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ದೃಢವಾದ ವಿಶ್ವಾಸದಿಂದ ನಿಮ್ಮ ಕೈಲಾದ ಸೇವೆ, ದಾನ, ಧರ್ಮವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಹಸಿದವರಿಗೆ ಅನ್ನವನ್ನು ನೀಡಿ, ಹಾಗೆ ಯಾರಿಗೇ ಆಗಲಿ ಒಂದು ಸಣ್ಣ ಪುಟ್ಟ ಸಹಾಯ ಮಾಡುವ ಮೂಲಕ ನೀವು ಮುಂದುವರಿತಾ ಹೋಗ್ರಿ. ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ, ಅದು ಪೂಜೆ ಆಗಿರ್ಬೋದು, ಇಲ್ಲವೇ ದಾನ ಧರ್ಮದ ಸೇವೆ ಆಗಿರ್ಬೋದು, ಇಲ್ಲ ಯಾರದ್ದೋ ಸೇವೆಯನ್ನು ಮಾಡ್ತಾಯಿದ್ರೆ ನಿಮ್ಮ ಕುಟುಂಬದಲ್ಲಿ ಸಮರ್ಪಣೆಯಾಗಿ, ಅಂದರೆ ಅವೆಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಮ ಒಳ್ಳೆಯ ಸಮಯವಾಗಿ ಬದಲಾಗ್ತಾ ಇದ್ದಾವೆ. ಹಾಗಾಗಿ ನೀವು ಏನು ಬಯಸಿದಿರಲ್ಲ ಅದು ನಿಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಬಾಬಾ ಕೆಲವರಿಗೆ ಹೇಳ್ತಾ ಇದ್ದಾರೆ, ನೀವು ಏನೀಗ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಮುಂದೆ ಸಾಗ್ತಾ ಇದ್ದೀರಲ್ಲ, ಯಾವುದೇ ರೀತಿ ಬದಲಾವಣೆ ಕಾಣಿಸ್ತಾ ಇಲ್ಲ ಅಂತೇಳಿ ಈ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಒಳ್ಳೆಯ ಕೆಲಸಗಳ ಹಿಂದೆಯೇ ಅದರ ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ. ಒಂದು ಉತ್ತರವಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಬಯಸಿದ್ದನ್ನು ಪಡ್ಕೊಳ್ತೀರಾ. ಹಾಗೆ ಕೆಲವು ನಿರ್ಧಾರಗಳನ್ನು ತಗೊಳ್ತೀರಾ, ಅದರಿಂದ ಪರಿವರ್ತನೆ ಸಿಗುತ್ತೆ. ಹಾಗೆ ನೀವು ಯಾರಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದೀರಲ್ಲ ಅದೂ ಕೂಡ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಏನು ಮಾಡ್ತಾ ಇದ್ದೀರೋ ಆ ವಿಚಾರದಲ್ಲಿ ಮುಂದೆ ಸಾಗಿ, ನಿಮ್ಮ ಬೆನ್ನ ಹಿಂದೆಯೇ ನಾನಿದ್ದೀನಿ, ಆ ಪುಣ್ಯವನ್ನು ತೊಗೊಂಡು ಬರ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಯಾವ ಸಮಯಕ್ಕೆ ನಾನು ಅದನ್ನು ನಿಮಗೆ ಕೊಡಬೇಕೋ ಆ ಸಮಯದಲ್ಲಿ ಅದು ನಿಮಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ, ನನ್ನ ಚಿಂತನೆ ಮಾಡಿ ಹಾಗೆ ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ಯಾವುದೋ ಒಂದು ವಿಚಾರದಲ್ಲಿ ಬಲವಾಗಿ ಒಂದು ತೀರ್ಮಾನವನ್ನು ತಗೊಳ್ಳೋಕ್ಕೆ ಸ್ವಲ್ಪ ಸೋತಿದ್ರಿ, ಆದರೆ ಈಗ ನಿಮ್ಮಲ್ಲಿ ಒಂದು ದೃಢ ನಂಬಿಕೆ ಬಂದಿದೆ. ಯಾಕಂದರೆ ಬಾಬಾ ಇದ್ದಾರೆ, ಎಲ್ಲದಕ್ಕೂ ಒಂದು ದಾರಿ ತೋರಿಸ್ತಾರೆ, ಪ್ರೇರಣೆ ಅವರೇ ಆಗಿದ್ದಾರೆ, ಅವರೇ ಸಹಾಯ ಮಾಡ್ತಾರೆ. ಯಾವುದೇ ರೀತಿ ನನಗೆ ಮೋಸ ಆಗಲಿಕ್ಕೆ ಬಿಡೋದಿಲ್ಲ, ತೊಂದರೆ ಆಗಲಿಕ್ಕೆ ಬಿಡೋದಿಲ್ಲ ಅನ್ನುವ ನಿಮ್ಮ ಒಂದು ದೃಢ ವಿಶ್ವಾಸ ಇದೆಯಲ್ಲ, ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದೆ. ಖಂಡಿತ ಈ ಸಮಯದಲ್ಲಿ ನಿಮ್ಮ ಜೊತೆ ಬಾಬಾ ಇದ್ದಾರೆ, ನೀವು ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅದು ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದಾದರೂ ನೀವು ತಗೊಳ್ಳಿ, ಅದನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ತಗೊಳ್ಳಿ. ಖಂಡಿತವಾಗಿಯೂ ಅವರಿಗೆ ಅರ್ಪಣೆ ಮಾಡಿದ ಯಾವುದೇ ಕೆಲಸ ಆಗಿರಲಿ ಅದು ಪ್ರಸಾದವಾಗಿ ನಿಮ್ಮ ಬಳಿ ಬರುತ್ತೆ. ಹಾಗೆ ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅಂದರೆ ನನ್ನ ಜೀವನದಲ್ಲಿ ಏನಾದರೂ ಒಂದು ಅದ್ಭುತ ಚಮತ್ಕಾರವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ದೀರಾ. ಖಂಡಿತ ಇಲ್ಲಿ ಅದೇ ಕಾರ್ಡ್ ಬಂದಿದೆ. ಅಂದರೆ ಎಕ್ಸ್ಪೆಕ್ಟ್ ಎ ಮಿರಾಕಲ್. ಕರೆಕ್ಟಾಗಿ ನೀವು ಈಗ ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದೀರಲ್ಲ, ಖಂಡಿತ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾವುದಾದ್ರೂ ರೂಪದಲ್ಲಿ ನೀವು ಬಯಸಿದ ವಿಚಾರದಲ್ಲಿ ಒಂದು ಅದ್ಭುತ ಚಮತ್ಕಾರನೇ ನೀವು ನೋಡ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ನೀವು ಯಾವುದನ್ನು ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರೋ, ದೃಢವಾದ ವಿಶ್ವಾಸ ಬಿಟ್ಟು ಸಮರ್ಪಣೆಯಾಗಿದ್ರೋ, ಅದಕ್ಕೆ ತಕ್ಕ ಹಾಗೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರು, ಅದೊಂದು ಕೆಟ್ಟದನ್ನು ಕಳ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಅಂದರೆ ಒಂದು ನೋವಿನಿಂದ ಹೊರಬರುವ ವಿಚಾರವೇ ಆಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ ಬಯಸ್ತಾ ಇದ್ದೀರಾ, ಇಲ್ಲ ಒಂದು ಹೊಸ ವ್ಯಾಪಾರವನ್ನು ಮಾಡೋ ವಿಚಾರ ಆಗಿರ್ಬೋದು, ಇಲ್ಲ ಮಗು ಯಾವುದೋ ಒಂದು ವ್ಯಾಪಾರವನ್ನು ಮಾಡ್ತಾ ಇದೆ, ಅದರಲ್ಲಿ ಅವನು ಮುಂದುವರೆದ್ರೆ ತೊಂದರೆ ಆಗುತ್ತಾ ಇಲ್ಲ ಒಳ್ಳೇದಾಗತ್ತಾ ಅನ್ನೋ ವಿಚಾರದಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿದ್ದೀರಾ, ಇಲ್ಲಾಂದರೆ ನಷ್ಟವನ್ನು ತೋರಿಸುತ್ತಾ, ಏನಾದರೂ ಆಗ್ಬಿಡುತ್ತಾ ಅನ್ನೋ ಭಯದಲ್ಲಿದ್ದೀರಾ, ಆತಂಕದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಯಾವುದೇ ರೀತಿಲೂ ಅವರಲ್ಲಿ ಸಮರ್ಪಣೆಯಾದ ವಿಚಾರ ನಿಮಗೆ ಅನ್ಯಾಯ ಮಾಡೋದಿಲ್ಲ, ಅಂದರೆ ನಿಮಗೆ ನಷ್ಟ ಆಗಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ದೃಢವಾದ ವಿಶ್ವಾಸವಿಟ್ಟು ಆ ಗುರುವಿಗೆ ಸಮರ್ಪಣೆ ಮಾಡಿ ನೀವು ಯಾವುದೇ ಕೆಲಸ ಮಾಡಿದರೂ ಖಂಡಿತವಾಗಿಯೂ ಅದರಲ್ಲಿ ಕೈ ಹಿಡಿಯುತ್ತೆ. ಹಾಗೆ ಒಮ್ಮೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗೋಲ್ಲ, ಏನಾದರೂ ಮೋಸ ಆಗುತ್ತೆ, ಇಲ್ಲ ವಂಚನೆ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದಾದರೆ ಅದರಲ್ಲಿ ಅಡೆತಡೆಗಳನ್ನು ಉಂಟು ಮಾಡಿ ಆ ಗುರುವೇ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಹಾಗಾಗಿ ಆ ಗುರುವಲ್ಲಿ ನಂಬಿಕೆ ಇಟ್ಟು, ದೈವದಲ್ಲಿ ನಂಬಿಕೆ ಇಟ್ಟು ನೀವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೊರಟಾಗ ಅದರಲ್ಲಿ ಏನಾದರೂ ಸ್ವಲ್ಪ ಅಡೆತಡೆ ಆಯಿತು ಅಂದರೂ ನೀವು ಹೆದರಬಾರ್ದು, ಮುಂದೆ ಹೋದ್ರೂ ನೀವು ಹೆದರಬಾರ್ದು. ಯಾಕಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಆ ಗುರುವಿಗೆ ಸಮರ್ಪಣೆ ಮಾಡಿದ್ದೀನಿ ಅಂದರೆ ಅವ್ರ ಇಚ್ಛೆ ಇದ್ದ ಹಾಗೆ ಆಗಲಿ ಅಂತೇಳಿ ನೀವು ಒಂದು ಪರಿಪೂರ್ಣವಾದ ಭಾವದಿಂದ, ಶುದ್ಧ ಭಾವದಿಂದ ಶರಣಾಗತಿ ಆಗ್ತಿರಲ್ಲ, ಆ ಶರಣಾಗತ ಭಾವವನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವನ್ನು ತಂದುಕೊಡ್ತಾರೆ, ಗೈಡೆನ್ಸನ್ನು ಕೊಡ್ತಾರೆ, ಹಾಗೆ ಬ್ಲೆಸ್ಸಿಂಗನ್ನು ನೀಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಏನೊಂದು ಎಕ್ಸ್ಪೆಕ್ಟ್ ಮಾಡಿದಿರಲ್ಲ ಈ ಸಂದರ್ಭದಲ್ಲಿ ಆ ಚಮತ್ಕಾರ ನಡೆಯುತ್ತೆ. ಹಾಗಾಗಿ ಇಲ್ಲಿ ನೀವು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದೀರಾ ಅಂದರೆ ಅದರ ಬಗ್ಗೆ ಮೊದಲೇ ಚಿಂತೆ ಮಾಡೋದು ಬೇಡ, ಅದು ಹಾಗಾಗ್ಬೋದಾ ಹೀಗಾಗ್ಬೋದಾ ಅಂತೇಳಿ ಚಿಂತೆ ಮಾಡೋದು ಬೇಡ. ಒಂದು ಒಳ್ಳೆಯ ಚಿಂತನೆ ಮಾಡಿ ನನ್ನ ಪಾದಗಳಿಗೆ ಆ ವಿಚಾರವನ್ನು ಹಾಕಿ, ಅಲ್ಲಿ ಏನಾಗುತ್ತೆ ನಿಮಗೆ ಅಂದರೆ ಗುರುವಿನಿಂದ ಒಂದು ಮಾರ್ಗದರ್ಶನ ಸಿಗುತ್ತೆ. ನೀವು ನಂಬಿದ ದೇವರಿಂದ ಕೂಡ ನಿಮಗೊಂದು ಕೆಲವು ಪರಿವರ್ತನೆಗಳು ಸಿಗ್ತವೆ. ಅಂದರೆ ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ರೋ, ನಿಮ್ಮ ಮಗು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದೆಯೋ, ಇಲ್ಲ ಗಂಡ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ರೋ, ಯಾವುದೇ ವಿಚಾರ ಆಗಿರ್ಬೋದು,
ಆಗಿರ್ಬೋದು, ಸ್ವತಃ ನೀವೇ ಯಾವುದೋ ಒಂದು ವೈಯಕ್ತಿಕ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ರೋ ಅದನ್ನು ಆ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ಸರಿ ತಪ್ಪುಗಳ ಅರಿವು ನಿಮಗೆ ಕೆಲವು ದಿನಗಳಲ್ಲಿ ಮೂಡುತ್ತೆ. ಅಂದರೆ ಸತ್ಯ ಅರ್ಥ ಆಗತ್ತೆ, ಕೆಲವು ಮುಖವಾಡ ಧರಿಸಿದ ಜನರ ಪರಿಚಯ ಕೂಡ ಆಗತ್ತೆ. ಇದರಿಂದ ನೀವು ಯಾವ ರೀತಿ ನಿರ್ಧಾರ ತಗೋಬೇಕು, ಇಲ್ಲ ನಿರ್ಧಾರ ಕೈ ಬಿಡಬೇಕು, ಮುಂದುವರಿಬಾರ್ದು, ಇಲ್ಲ ಆ ನಷ್ಟದಿಂದ ನಾನು ಪಾರಾದೆ ಅಂತೇಳಿ ಸಂತೋಷವನ್ನು ವ್ಯಕ್ತಪಡಿಸ್ತೀರೋ, ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಪರಿವರ್ತನೆಗಳು ನಡೀತವೆ. ಕೆಲವು ವಿಚಾರದಲ್ಲಿ ನ್ಯಾಯ ಸಿಗಬೇಕಾಗಿದೆ, ಆ ವಿಚಾರದಲ್ಲಿ ಶಿವಶಕ್ತಿ ಇಬ್ಬರೂ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅದ್ರ ಜೊತೆ ಗುರುವಿನ ಮಾರ್ಗದರ್ಶನ ಸಿಗ್ತಾ ಇರೋದ್ರಿಂದ ಅದರಲ್ಲಿ ನಿಮ್ಮ ಕಡೆ ನ್ಯಾಯ ಉಂಟಾಗತ್ತೆ, ನಿಮ್ಗೆ ನ್ಯಾಯ ಸಿಗುತ್ತೆ. ಯಾವುದಕ್ಕೂ ಹೆದರೋದು ಬೇಡ. ಶಿವಶಕ್ತಿ ಈ ಸಮಯದಲ್ಲಿ ನಿಮ್ಮ ಜೊತೆ ಇದ್ದಾರೆ. ಬಲವಾದ ಒಂದು ದೃಢವಾದ ವಿಶ್ವಾಸದೊಂದಿಗೆ ನೀವೇನು ಒಂದು ಪ್ರಾರ್ಥನೆಯನ್ನು ಮಾಡಿದಾರಲ್ಲ ಆ ಪ್ರಾರ್ಥನೆಗೆ ಫಲ ಸಿಗಲಿಕ್ಕೆ ಹೊರಟಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಮಿರಾಕಲ್ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಈ ಸಮಯದಲ್ಲಿ ಶಿವಶಕ್ತಿ ಇಬ್ಬರೂ ಕೂಡ ನಿಮ್ಮ ಜೊತೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಹಳ ಒಂದು ಉನ್ನತವಾದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಧೈರ್ಯವಾಗಿ ನೀವು ಮುಂದುವರಿರಿ. ಕೆಲವು ವಿಚಾರಗಳನ್ನು ಎದುರಿಸಿ, ಕೆಲವು ಜನರನ್ನು ಕೂಡ ಎದುರಿಸಿ, ನಿಮ್ಮ ಒಳ್ಳೆಯ ಉದ್ದೇಶಗಳಾಗಿರ್ಬೋದು, ನಿಮ್ಮ ಒಳ್ಳೆಯ ತೀರ್ಮಾನಗಳಾಗಿರ್ಬೋದು ನಿಮ್ಮ ಕಡೆ ನ್ಯಾಯವನ್ನು ಒದಗಿಸಿಕೊಡುತ್ತೆ. ಅಂದರೆ ಗೆಲುವು ನಿಮ್ಮದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಈ ಸಮಯದಲ್ಲಿ ಒಂದು ಒಳ್ಳೆಯ ಕರ್ಮ ನಿಮ್ಮ ಕೈ ಹಿಡಿದಿದೆ. ಹಾಗಾಗಿ ಕರ್ಮ, ಯಾವುದೋ ಜನ್ಮದ ಕರ್ಮ ಪನಿಷ್ಮೆಂಟ್ ಕೊಡ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ಬೇಡಿ. ಕರ್ಮ ಪನಿಷ್ಮೆಂಟ್ ಕೊಡ್ತಾ ಇಲ್ಲ, ಕರ್ಮ ನಿಮ್ಮನ್ನು ಪುನರಾವರ್ತಿಸ್ತಾ ಇದೆ. ಅಂದರೆ ನಿಮ್ಮಲ್ಲಿರುವ ಕೆಟ್ಟದನ್ನು ಅಳಿಸಿ ಹಾಕಿ ಒಳ್ಳೆಯದನ್ನು ನಿಮಗೆ ತೋರಿಸ್ತಾ ಇದೆ. ಯಾವ ಕಡೆ ಹೋದರೆ ಯಾವುದು ಒಳ್ಳೆ ದಾರಿ ಸಿಗುತ್ತೆ, ಈ ಸಮಯದಲ್ಲಿ ನಿಮಗೆ ಯಾವ ಜನರ ಸಂಪರ್ಕ ಬೇಕಾಗಿದೆ, ಯಾವುದನ್ನ ಮಾಡಿದ್ರೆ ಯಾವ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕರ್ಮ ಅನ್ನೋದು ನಿಮಗೆ ಗೈಡೆನ್ಸ್ ಕೊಡ್ತದೆ ಹೊರತು ಯಾವುದೇ ಕಾರಣಕ್ಕೂ ಅದು ನಿಮಗೆ ಅದು ಪನಿಷ್ಮೆಂಟ್ ಅಲ್ಲ ಅನ್ನೋ ರೀತಿ ವಿಚಾರ ಬರ್ತದೆ. ಹಾಗಾಗಿ ಯಾವುದೋ ಒಂದು ಜನ್ಮದ ಕರ್ಮದ ಫಲ ಇರ್ಬೋದು, ಇಲ್ಲ ನಿಮ್ಮ ಪೂರ್ವಜರ ಆಶೀರ್ವಾದ ಆಗಿರ್ಬೋದು, ಈ ಸಮಯದಲ್ಲಿ ನಿಮ್ಮ ಜೊತೆ ಹೇರಳವಾಗಿರೋದ್ರಿಂದ ನೀವು ನ್ಯಾಯವನ್ನ ಪಡ್ಕೊಳ್ತೀರಾ, ನ್ಯಾಯಕ್ಕೆ ಅರ್ಹರಾಗಿದ್ದೀರಾ, ಅದು ನಿಮಗೆ ಡಿಸರ್ವ್ ಆಗಿದೆ. ಹಾಗಾಗಿ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ದು ಏನು ಇದೆಯೋ ಅದು ನಿಮಗಾಗಿಯೇ ಕಾದಿದೆ. ಖಂಡಿತ ಅದು ನಿಮ್ಮ ಕಡೆ ಆಕರ್ಷಣೆ ಆಗತ್ತೆ. ಧೈರ್ಯವಾಗಿ ಈಗಿನ ಸ್ವಲ್ಪ ಕೆಲವು ಪರಿಸ್ಥಿತಿಗಳನ್ನು, ಏರಿಳಿತಗಳನ್ನು ನೀವು ಎದುರಿಸಲೇಬೇಕು. ಎದುರಿಸದ ಹೊರತು, ಅಂದರೆ ಶ್ರಮ ಪಡದ ಹೊರತು ಯಾವುದೂ ಕೂಡ ನಿಮ್ಮ ಕೈಗೆ ಸಿಗೋದಿಲ್ಲ. ಹಾಗಾಗಿ ನಿಮ್ಮದು ಅಂತ ಏನಿದೆಯೋ ಅದನ್ನು ನೀವು ತಗೊಳ್ಳೋಕ್ಕೆ ಸ್ವಲ್ಪ ಹೋರಾಟವನ್ನು ಮಾಡಬೇಕು. ಧೈರ್ಯವಾಗಿರಿ, ಜಯ ನಿಮ್ಮದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನಿರಾಸೆ ಆಗಬೇಡಿ. ಈ ಸಮಯದಲ್ಲಿ ನೀವು ನಿರಾಸೆಯಿಂದ ಇದ್ದೀರಾ. ಬಹಳ ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲ ರೀತಿಯಲ್ಲೂ ನಾನು ಒಂದು ಸೇವೆ ಮಾಡಿದ್ದೀನಿ, ಆದರೂ ಕೂಡ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗ್ತಾ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಹಂಬಲಿಸ್ತಾ ಇದ್ದೀರಾ, ಪ್ರಾರ್ಥನೆಯೂ ಮಾಡ್ತಾ ಇದ್ದೀರಾ, ನಿರಾಸೆನೂ ಆಗ್ತಾ ಇದ್ದೀರಾ. ಹಾಗೆ ಮತ್ತೆ ದೃಢ ವಿಶ್ವಾಸದಿಂದ ಮುಂದೆನೂ ಸಾಗ್ತಾ ಇದ್ದೀರಾ. ನಿಂತಿಲ್ಲ ನೀವು, ಆದರೂ ಕೂಡ ಎಲ್ಲೋ ಒಂದು ರೀತಿಯ ಭಯ ನಿಮಗೆ, ಮುಂದೆ ಜೀವನ ಹೇಗೆ, ಭವಿಷ್ಯ ಹೇಗೆ ಅಂತೇಳಿ ಅವೆಲ್ಲವನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ. ಯಾವುದು ನಿಮಗಾಗಿದೆಯೋ ಅದನ್ನು ಗುರುವು ಖಂಡಿತ ನಿಮಗೆ ದಕ್ಕಿಸಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಬಾಬಾ ನಿಮ್ಮ ಪರಿಪೂರ್ಣ ಭಾರವನ್ನು ಭರಿಸಿದ್ದಾರೆ. ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ಪರಿವರ್ತನೆಗಳನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಬಾಬಾ ಈಗಾಗಲೇ ನಿಮ್ಮ ಬಳಿ ಬಂದುಬಿಟ್ಟಿದ್ದಾರೆ. ಅಂದರೆ ನಿಮ್ಮನ್ನು ಮಾಧ್ಯಮವಾಗಿಸಿ ಕೆಲವು ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಅದೊಂದು ಸೇವೆ ಆಗಿರ್ಬೋದು, ಒಂದು ದಾನ ಆಗಿರ್ಬೋದು, ಧರ್ಮದ ಸೇವೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಪರಿವರ್ತನೆಯಾಗಿ ನಿಮ್ಮಿಂದ ಕೆಲವು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಖಂಡಿತ ಅದು ಅವರಿಗೋಸ್ಕರ ಅಲ್ಲ, ಅವ್ರಿಗೆ ಲಾಭ ಸಿಗುತ್ತೆ ಅಂತ ಮಾಡಿಸ್ಕೊಳ್ತಾ ಇಲ್ಲ, ನಿಮಗೆ ಅದರಿಂದ ಲಾಭ ಸಿಗಬೇಕು. ನಿಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಕ್ಷಣಗಳನ್ನು, ಕೆಟ್ಟ ಗಳಿಗೆಗಳನ್ನು, ಕೆಟ್ಟ ಸಮಯವನ್ನು ಕಳ್ಕೊಳ್ಳೋಕ್ಕೆ ಅವರು ನಿಮಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ, ದಾರಿ ದೀಪವಾಗಿದ್ದಾರೆ. ಆ ದೀಪದ ಬೆಳಕಲ್ಲಿ ನೀವು ಸುರಕ್ಷಿತವಾಗಿ ಒಂದು ಪರಿವರ್ತನೆಯನ್ನು ಹೊಂದಿ ಮುಂದೆ ಸಾಗ್ತಾ ಇದ್ದೀರಾ. ಆ ಭರವಸೆ ನಿಮ್ಮಲ್ಲಿದ್ದಾಗ ಖಂಡಿತವಾಗಿಯೂ ಏನು ನರಳಾಡ್ತಾ ಇದ್ದೀರಲ್ಲ, ಒಂದು ಕತ್ತಲೆಯಲ್ಲಿದ್ದೀನಿ, ಇಲ್ಲ ಸಮಸ್ಯೆಯಲ್ಲಿದ್ದೀನಿ, ಇಲ್ಲ ಒಂದು ನೋವಲ್ಲಿದ್ದೀನಿ ಅಂತ ಹೇಳಿ ಆ ನೋವಿನಿಂದ ನೀವು ಪಾರಾಗ್ತೀರಾ. ಅದು ಅನಾರೋಗ್ಯದ ಸಮಸ್ಯೆ ಆಗಿರಲಿ, ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಆಗಿರಲಿ, ನನ್ನ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಖಂಡಿತವಾಗಿಯೂ ನಾನು ನಿಮ್ಮನ್ನು ಸಂಪೂರ್ಣವಾಗಿ ಹೀಲ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಗುಣಪಡಿಸ್ತೀನಿ, ಅದರಲ್ಲಿರುವ ಪ್ರತಿಯೊಂದು ಅಕ್ಷರವೂ ನಾನೇ ಆಗಿದ್ದೀನಿ, ನನ್ನ ಜೀವಂತ ಪವಿತ್ರವಾದ ಸಾಕ್ಷಿಯಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ನೀವು ಎಷ್ಟು ನಂಬಿಕೆಯಿಂದ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಗಳು ಸಿಗ್ತವೆ. ಹಾಗೆ ಒಳ್ಳೆಯ ಜನರು ಎದುರಾಗ್ತಾರೆ, ಒಳ್ಳೆಯ ಸಹಾಯ ಸಿಗುತ್ತೆ, ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಒಟ್ಟಾರೆಯಾಗಿ ಈಗಿನ ಸಂದರ್ಭ ಹೇಗಿದೆ ನಿಮ್ಮದು ಅಂದರೆ, ನಿಮ್ಮ ಕರ್ಮ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರ್ತಾ ಇದೆ. ಅಂದರೆ ನಿಮ್ಮ ಆಸೆಗಳನ್ನು, ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾಯಿದೆ. ನೋಡಿ ಇಲ್ಲಿ ಅದೇ ರೀತಿಯ ಒಂದು ಮೆಸೇಜ್ ಸಿಗ್ತಾ ಇದೆ. ನಿಮ್ಮ ಆಸೆ ಪೂರ್ಣಗೊಳ್ಳುವ ಸಮಯ ಬಹಳನೇ ಹತ್ತಿರವಿದೆ. ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ಸಂಬಂಧದ ವಿಚಾರದಲ್ಲಾಗಿರ್ಬೋದು. ಅಂದರೆ ಸಂಬಂಧ ಅಂದರೆ ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು, ಇಲ್ಲ ಪ್ರೇಮಿಗಳ ಸಂಬಂಧ ಆಗಿರ್ಬೋದು, ತಾಯಿ ಮಕ್ಕಳ ಸಂಬಂಧ ಆಗಿರ್ಬೋದು. ಒಟ್ಟಾರೆಯಾಗಿ ಯಾವುದೋ ಒಂದು ರೀತಿಯ ಸಂಬಂಧ ಅದ್ಭುತವಾದ ತಿರುವನ್ನು ತಗೊಳ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಇನ್ನೂ ದೃಢವಾದ
ವಿಶ್ವಾಸದಿಂದ ನೀವು ಮೆಡಿಟೇಷನ್ ಮಾಡಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಯಾವುದನ್ನೇ ಪಡ್ಕೊಳ್ಬೇಕು ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದೀರಾ, ಬಯಸ್ತಾ ಇದ್ದೀರಾ, ಹಂಬಲಿಸ್ತಾ ಇದ್ದೀರಾ ಅಂದರೆ ಅದಕ್ಕಿಂತ ಮೊದಲು ಒಂದು ಪೂರ್ವ ಸಿದ್ಧತೆ ಇರಬೇಕು. ಅಂದರೆ ಒಳ್ಳೆಯದನ್ನು ಸ್ವಾಗತ ಮಾಡಲಿಕ್ಕೆ ಅಂದರೆ ಯಾರೋ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಮನೆಯನ್ನು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ತೀರಾ, ಹಾಗೆ ಅವರ ಸ್ವಾಗತಕ್ಕೆ ಏನಾದರೂ ತಯಾರಿ ಮಾಡ್ಕೊಳ್ತೀರಾ, ಒಂದು ಸಿಹಿ ತಿಂಡಿ ಆಗಿರ್ಬೋದು, ಇಲ್ಲ ಮನೇಲಿ ಏನು ವಸ್ತು ಇದೆ ಇಲ್ಲ ಎಲ್ಲ ನೋಡ್ಕೊಳ್ತೀರಾ. ಯಾಕಂದರೆ ಅವ್ರು ಬರ್ತಾ ಇದ್ದಾರೆ, ನಾವು ಅವ್ರಿಗೆ ಬಂದಾಗ ಅತಿಥಿ ಸತ್ಕಾರ ಮಾಡಬೇಕು ಅಂತೇಳಿ ಒಂದು ಸಂಸ್ಕಾರ ನಿಮ್ಮಲ್ಲಿದೆ ಅಲ್ವಾ. ಅದೇ ರೀತಿ ಇಲ್ಲಿ ನೀವು ಒಳ್ಳೆಯದನ್ನು ಅಂದರೆ ನಿಮ್ಮ ಆಸೆಯನ್ನಾಗಿರ್ಬೋದು, ಇಚ್ಛೆಗಳನ್ನಾಗಿರ್ಬೋದು ಈಡೇರಿಸ್ಕೊಳ್ಳೋ ಸಮಯ ಬಂದಿದೆ. ಅಂದರೆ ಅದು ನಿಮಗೋಸ್ಕರನೇ ಡಿಸರ್ವ್ ಆಗಿತ್ತು, ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಅಡೆತಡೆಗಳು ಏನಿದ್ವಲ್ಲ ಅವೆಲ್ಲವನ್ನ ನಿವಾರಣೆ ಮಾಡ್ಕೊಂಡಿದ್ದಾರೆ. ಒಂದು ಪೂಜೆ ಆಗಿರ್ಬೋದು, ಒಂದು ಸೇವೆ ಆಗಿರ್ಬೋದು, ಒಂದು ದೃಢವಾದ ಮನಸ್ಥಿತಿಯೊಂದಿಗೆ ಎಲ್ಲ ರೀತಿಯ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡು ಆ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಒಂದು ಆಸೆ ಈಡೇರೋದಾಗಿರ್ಬೋದು, ಇಲ್ಲ ಕನಸು ಇಚ್ಛೆಗಳು ಬಹಳ ವರ್ಷಗಳಿಂದ ಸಿಕ್ಕಾಕೊಂಡ್ಬಿಟ್ಟಿದ್ವು, ಅಂದರೆ ಆಗ್ತಾನೇ ಇರಲಿಲ್ಲ, ಎಷ್ಟು ಬಯಸಿದ್ರು ಕೂಡ ಕೈ ಕೊಡ್ತಾ ಇದ್ವು, ಅಡ್ಡಿ ಆತಂಕಗಳಾಗ್ತಾ ಇತ್ತು, ಇದರಿಂದ ನಿರಾಸೆ ಆಗಿದ್ದೆ ಅನ್ನೋ ರೀತಿಯಲ್ಲಿ ಇದ್ವಲ್ಲ ವಿಚಾರಗಳು, ಅವೆಲ್ಲವೂ ಕೈಗೂಡ್ತಾ ಇದ್ದಾವೆ ಅಂದಾಗ ಅವುಗಳ ಸ್ವಾಗತಕ್ಕೆ ನೀವೀಗ ತಯಾರಿ ನಡೆಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಆ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುವ ಸಮಯ ಬಂದಿದೆ. ಹಾಗಾಗಿ ನೀವು ಅದಕ್ಕೋಸ್ಕರ ಒಂದು ಪೂರ್ವ ತಯಾರಿ ಮಾಡ್ಕೊಳ್ಳಿ. ಒಂದು ಮೆಡಿಟೇಷನ್ ಆಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು, ಒಂದು ದೃಢವಾದ ಸಂಕಲ್ಪ ಇರಬೇಕು. ಹಾಗೆ ಪ್ರತಿನಿತ್ಯ ಒಂದು ಪ್ರಾರ್ಥನೆ ಇರಬೇಕು. ನನ್ನ ಇಚ್ಛೆ ಪೂರ್ಣಗೊಳ್ತಾ ಇದೆ, ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸೋದಾಗಿರ್ಬೋದು ಗುರುವಿಗೆ, ಹಾಗೆ ಧ್ಯಾನ ಮಾಡೋದಾಗಿರ್ಬೋದು. ಅಂದರೆ ಒಂದು ಹತ್ತಿರದ ಸಂಪರ್ಕ ಆ ದೇವರ ಜೊತೆ ಆಗಿರ್ಬೋದು, ಗುರುವಿನ ಜೊತೆ ಆಗಿರ್ಬೋದು, ಒಂದು ಹತ್ತಿರದ ಸಂಪರ್ಕಕ್ಕೆ ನೀವು ಹೋದಷ್ಟು ನಿಮ್ಮ ಜೀವನದಲ್ಲಿರುವ ಆಸೆಗಳು ನಿಮ್ಮ ಹತ್ರ ಬರ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಸ್ವಾಗತ ಮಾಡಿ ಧ್ಯಾನದ ಮೂಲಕ, ಒಂದು ಪೂಜೆಯ ಮೂಲಕ, ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಮೂಲಕ, ಒಂದು ಕೆಲವಷ್ಟು ಸೇವೆಗಳ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಕೆಲವರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಂದರೆ ಹಿಂದೆ ನಿಂತು ಮಾತಾಡೋರ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬಗ್ಗೆ ಕೆಲವು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಜೀವನ ನಿಮ್ಮದು, ಅದು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದು ನಿಮಗೆ ಬುದ್ಧಿ ಇದೆ, ಅದನ್ನು ಆ ರೀತಿಯೇ ತಗೊಂಡು ಹೋಗಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಒಳ್ಳೆಯ ಉದ್ದೇಶ ನಿಮ್ಮ ಜೊತೆ ಇದೆ ಅಂದರೆ ಯಾರಿಗೂ ಕೂಡ ಹಾನಿ ಮಾಡ್ತಾ ಇಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತಾ ಇಲ್ಲ, ಯಾರಿಗೂ ಕೂಡ ವಂಚನೆ ಮಾಡ್ತಾ ಇಲ್ಲ ಅನ್ನೋ ಗುಣ ನಿಮ್ಮಲ್ಲಿದೆ. ಆ ವ್ಯಕ್ತಿತ್ವದೊಂದಿಗೆ ನೀವು ಮುಂದೆ ಸಾಗ್ತಾ ಇದ್ದೀರಾ, ಆ ಉದ್ದೇಶ ನಿಮ್ಮಲ್ಲಿದೆ ಅಂದರೆ ಖಂಡಿತ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಯಾವುದನ್ನು ಬಯಸ್ತಾ ಇದ್ದೀರೋ ಈ ಸಂದರ್ಭದಲ್ಲಿ ಅದು ನಿಮಗೋಸ್ಕರನೇ ಡಿಸರ್ವ್ ಆಗಿದೆ. ಪಡ್ಕೊಳ್ಳೋ ದಾರಿ ಕೂಡ ಈಗ ಸ್ವಚ್ಛ ಮಾಡಿದ್ದಾರೆ ಗುರು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಏನಿದಾವೋ ಅವು ಈಡೇರ್ತವೆ. ಹಾಗಾಗಿ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಹಾಗೆ ಒಳ್ಳೆಯ ಸೇವೆ ಮಾಡಿ, ಒಳ್ಳೆಯ ಉದ್ದೇಶದಿಂದ ಪ್ರಾರ್ಥನೆ ಮಾಡಿ, ಅಫರ್ಮೇಷನ್ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನೀವು ಎಷ್ಟು ಸಕಾರಾತ್ಮಕವಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಸಂತೋಷವನ್ನು ತುಂಬಿಸ್ಕೊಳ್ತಾ ಹೋಗ್ತಿರೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ. ಅಂದರೆ ಅತಿ ವೇಗವಾಗಿ ಆಸೆ ಆಕಾಂಕ್ಷೆಗಳು ನಿಮ್ಮ ಕಡೆ ಬರ್ತವೆ, ಈಡೇರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಿಂದೆ ಏನು ನಡೆದಿತ್ತೋ, ಯಾಕಾಗಿತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಂದರೆ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ. ಸಮಯಕ್ಕೆ ಸರಿಯಾಗಿ ನಮಗೇನಾದರೂ ಸಿಗೋದು, ಆ ಸಮಯಕ್ಕೆ ಸಿಗೋವರೆಗೂ ಕೂಡ ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ಖಂಡಿತವಾಗಿ ತುಂಬಿಸ್ಲಿಕ್ಕೆ ಭಗವಂತ ಆಗಿರ್ಬೋದು, ಗುರುವಾಗಿರ್ಬೋದು ಪ್ರಯತ್ನ ಪಡ್ತಾನೆ ಇರ್ತಾರೆ. ಅಂದರೆ ಸಮಯ ಸಂದರ್ಭದ ಮೂಲಕ ಕೆಲವು ಪಾಠಗಳನ್ನು ಕಲಿಸ್ತಾ, ಅರಿವುಗಳನ್ನು ಮೂಡಿಸ್ತಾ, ಕೆಲವು ಜನರ ಪರಿಚಯಗಳನ್ನು ಮಾಡಿಸ್ತಾ, ಹಾಗೆ ನಮ್ಮನ್ನೇ ನಮಗೆ ಕೆಲವೊಂದು ಸಾರಿ ಪರಿಚಯ ಮಾಡಿಸ್ತಾ, ನಾವು ಮಾಡ್ತಾ ಇರೋ ತಪ್ಪ ಸರಿನಾ, ನಮ್ಮ ಆ ದಾರಿಯ ಆಯ್ಕೆ ಸರಿನಾ, ನಾವು ಮಾತಾಡ್ತಾ ಇರೋದು ಸರಿನಾ, ನಾವು ಕೆಲಸ ಮಾಡ್ತಾ ಇರೋದು ಸರಿನಾ, ನಮ್ಮ ಉದ್ದೇಶ ಸರಿನಾ, ಎಲ್ಲ ರೀತಿಯಲ್ಲೂ ನಮ್ಮನ್ನು ನಮಗೆ ಪರಿಚಯ ಮಾಡಿಸೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರುವ ಕೆಲವು ಸಂಬಂಧಗಳ, ಜನರ, ವಾತಾವರಣದ ಪರಿಚಯವನ್ನು ಕೂಡ ಮಾಡಿಸುತ್ತೆ. ಅಂದರೆ ಕೆಲವರನ್ನು ಮಾತ್ರ ಭಗವಂತ ಆಯ್ಕೆ ಮಾಡ್ಕೊಳ್ತಾನೆ ಅಂತಾರಲ್ಲ, ಅದರಲ್ಲಿ ನೀವು ಕೂಡ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಎಲ್ಲರೂ ಎಲ್ಲದಕ್ಕೂ ಅರ್ಹರಲ್ಲ, ಆದರೆ ಈ ಗುರುವಿನ ಕಡೆ ನೀವು ವಾಲಿದ್ದೀರಾ, ಭಗವಂತನ ಪೂಜೆ, ಧ್ಯಾನ, ಸ್ಮರಣೆ ಕಡೆ ವಾಲಿದ್ದೀರಾ, ಅಂದರೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಮುಂದುವರೆದಿದ್ದೀರಾ ಈ ಸಮಯದಲ್ಲಿ ಪರಿವರ್ತನೆಯಾಗಿ, ಅಂದರೆ ಖಂಡಿತ ಇಲ್ಲಿ ಭಗವಂತ ನೇರವಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಗುರುವಿನ ಶಿಕ್ಷಣದ ಮೂಲಕ ನಿಮ್ಮನ್ನು ಪರಿಶುದ್ಧಗೊಳಿಸಿ, ನಿಮ್ಮಲ್ಲಿ ಒಂದು ಎಲ್ಲ ರೀತಿಯ ಕೆಟ್ಟ ನಕಾರಾತ್ಮಕತೆಯನ್ನು ಹೀಲ್ ಮಾಡಿ, ನಿಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದನ್ನು ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಅಂದರೆ ಸಕ್ಷಮರಾಗಿಸಿ ನಿಮಗೆ ಆ ಭಾಗ್ಯವನ್ನು ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಹಾಗಾಗಿ ಕೆಲವು ಪರೀಕ್ಷೆಗಳ ಮೂಲಕ ನಿಮ್ಮನ್ನು ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಅಂದರೆ ಬಂಗಾರವನ್ನು ಶುದ್ಧಗೊಳಿಸೋದಕ್ಕಿಂತ ಮೊದಲು ಅದನ್ನು ಸುಡಲಾಗುತ್ತಲ್ಲ, ಅದೇ ರೀತಿ ಕೆಲವು ಕಷ್ಟಗಳಿಂದ ಆಗಿರ್ಬೋದು, ಕೆಲವು ದುಃಖಗಳಿಂದ, ನಿರಾಸೆಗಳಿಂದ, ಹಾಗೆ ಕೆಲವು ಜನರು ಕೊಡ್ತಾ ಇರುವ ನೋವು, ನಿಂದನೆಯಿಂದ ನಿಮ್ಮನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಅಂದರೆ ದುರ್ಬಲತೆಯಿಂದ ನಿಮ್ಮನ್ನು ಹೊರಗೆ ತರ್ತಾ ಇದ್ದಾರೆ. ಅಂದರೆ ಆ ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು, ಆ ಜನರನ್ನು ಎದುರಿಸಿ ಆ ಕಷ್ಟಗಳಿಂದ ಯಾವ ರೀತಿ ಪಾರಾಗೋದು, ಹಾಗೆ ಆ ಮೌನಕ್ಕೆ ಜಾರೋದಾಗಿರ್ಬೋದು, ಅಂತಹ ಜನರಿಂದ ಹೇಗೆ ದೂರ ಇರಬೇಕು, ಎಲ್ಲ ರೀತಿಯ ಶಿಕ್ಷಣವನ್ನು ಕೊಟ್ಟು ನಿಮ್ಮನ್ನು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಕ್ಷಮರಾಗಿಸ್ತಾ ಇದ್ದಾರೆ. ಹಾಗಾಗಿ ಗುರುವಿನ ಶರಣದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ಆ ಭಗವಂತ ಇಟ್ಟಿರೋದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅವರ ಶಿಕ್ಷಣದ ಮೂಲಕ ನೀವು ಪರಿಶುದ್ಧಗೊಳ್ಬೇಕು. ನಂತರ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆ, ಅದು ಯಾವುದೇ ರೀತಿ ಭಾಗ್ಯ ಆಗಿರ್ಬೋದು, ಒಂದು ಮಗುವನ್ನು ಪಡ್ಕೊಳ್ಳೋ ಭಾಗ್ಯ ಆಗಿರ್ಬೋದು, ಕೆಲಸವನ್ನು ಪಡ್ಕೊಳ್ಳೋ ಭಾಗ್ಯ ಆಗಿರ್ಬೋದು,
ಆಗಿರ್ಬೋದು, ಇಲ್ಲ ಉತ್ತಮ ಜೀವನದ ಭಾಗ್ಯ ಆಗಿರ್ಬೋದು, ಉತ್ತಮ ಆರೋಗ್ಯದ ಭಾಗ್ಯ ಆಗಿರ್ಬೋದು, ಇಲ್ಲ ಏನೋ ಒಂದು ಉನ್ನತ ಸಾಧನೆ ಮಾಡಬೇಕು ಅಂತೇಳಿ ಏನು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಆ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು, ಖಂಡಿತವಾಗಿಯೂ ಇವೆಲ್ಲವೂ ಈ ಸಮಯದಲ್ಲಿ ಶುದ್ಧೀಕರಣಗೊಳ್ತಾ ಇದ್ದಾವೆ. ಹಾಗಾಗಿ ವಿಶ್ವಾಸ ಕಳ್ಕೊಂಬೇಡಿ. ಸ್ವಲ್ಪ ತಡ ಆಗ್ತಾ ಇದೆ ಅಂತೇಳಿ ವಿಶ್ವಾಸ ಕಳ್ಕೊಂಬೇಡಿ. ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀರಾ, ಭಗವಂತನ ಸೇವೆಯನ್ನು ಮಾಡ್ತಿದ್ದೀರಾ. ಹಾಗಾಗಿ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಆಯ್ಕೆ ಮಾಡ್ಕೊಂಡಿರೋದು ಒಂದು ಒಳ್ಳೆಯ ದಾರಿ, ಆಧ್ಯಾತ್ಮಿಕ ದಾರಿ. ಖಂಡಿತ ಅದರಲ್ಲಿ ನಾನೇನಾದರೂ ಒಂದು ಶೇರನ್ನು ಹಾಕಿದರೆ ಅದರ 10 ಪಟ್ಟು ಲಾಭ ನನಗೆ ಬಂದೇ ಬರುತ್ತೆ. ಯಾಕಂದರೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿಲ್ಲ, ಭಗವಂತನ ಮೇಲೆ, ನನ್ನನ್ನು ಸೃಷ್ಟಿಸಿದ ಭಗವಂತನ ಮೇಲೆ, ನನಗೆ ಶಿಕ್ಷಣ ಕೊಡ್ತಾ ಇರುವ ಆ ಗುರುವಿನ ಮೇಲೆ, ನನ್ನಿಂದ ತಪ್ಪಾಗಿದೆ ತಂದೆ ಅಂತೇಳಿ ಆ ಗುರುವಿನ ಪಾದಗಳ ಮೇಲೆ ನಾನು ಶರಣಾದಾಗ ನನ್ನ ತಪ್ಪನ್ನು ಕ್ಷಮಿಸಿ, ನನ್ನ ಪಾಪದ ಭಾರವನ್ನು ಭರಿಸಿ, ನನ್ನನ್ನು ಪ್ರೇಮದಿಂದ, ದಯೆಯಿಂದ, ಕರುಣೆಯಿಂದ ಅಪ್ಪಿಕೊಂಡು ನನಗೊಂದು ಅವಕಾಶವನ್ನು ಕೊಡ್ತಾ ಇರುವ, ಜೀವನದಲ್ಲಿ ಮತ್ತೊಮ್ಮೆ ನನಗೆ ಬದುಕಲಿಕ್ಕೆ ಅವಕಾಶ ಕೊಡ್ತಾ ಇರುವ, ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿಸ್ತಾ ಇರುವ, ಮತ್ತೊಂದು ಅದ್ಭುತವಾದ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇರುವ ಆ ಗುರುವಿನ ಮೇಲೆ ನಂಬಿಕೆ ಇಟ್ಟು ನನ್ನ ಒಂದು ಶೇರನ್ನು ಇಲ್ಲಿ ಹೂಡಿಕೆ ಮಾಡಿದ್ದೀನಿ ಅಂದರೆ ಅವರ ಹತ್ರ ಖಂಡಿತ ನಾನು ಬಯಸಿದ್ದಕ್ಕಿಂತ ಹೆಚ್ಚೇ ನನಗೆ ಇಲ್ಲಿ ಲಾಭ ಸಿಗುತ್ತೆ ಅನ್ನೋ ರೀತಿಲಿ ನೀವು ಸಂಕಲ್ಪ ಮಾಡಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ, ಭಗವಂತನಿಂದ ಏನೋ ಯಾಚಿಸ್ತಾ ಇದ್ದೀರಾ. ಹಾಗಾಗಿ ಅಲ್ಲಿ ನಿಮ್ಗೆ ಮೋಸ ಆಗೋದಿಲ್ಲ. ಅಲ್ಲಿ ನೀವು ಎಷ್ಟು ಹೂಡಿಕೆ ಮಾಡ್ತಿರೋ ಅಂದರೆ ಭಕ್ತಿ, ಸೇವೆ, ಒಳ್ಳೆಯ ಉದ್ದೇಶದ ಕರ್ಮ, ಇವುಗಳನ್ನು ಎಷ್ಟು ಹೂಡಿಕೆ ಮಾಡ್ತಾ ಹೋಗ್ತೀರೋ ಅದರ 10 ಪಟ್ಟು ಲಾಭ ಮರಳಿ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ನಿಮಗೆ ಮೋಸ ಇಲ್ಲ ಅನ್ನೋ ರೀತಿಲಿ ವಿಚಾರ ಬರ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಪರಿವರ್ತನೆ ಆಗಿದ್ದೀರಾ, ಗುರುವಿನ ಆರಾಧನೆಯನ್ನು ಮಾಡ್ತಿದ್ದೀರಾ, ಒಂದು ಒಳ್ಳೆಯ ಮನಸ್ಥಿತಿಯೊಂದಿಗೆ ಚಿಂತನೆ ಮಾಡ್ತಾ ಬಂದದ್ದೆಲ್ಲ ಬರಲಿ, ಗುರುವಿನ ದಯೆ ಇರಲಿ, ಅವರ ಶರಣದಲ್ಲಿ ನಾನಿದ್ದೀನಿ, ಯಾವುದಕ್ಕೂ ಹೆದರೋದಿಲ್ಲ, ಏನಾಗುತ್ತೋ ಆಗಲಿ, ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ, ಎಲ್ಲ ಒಳ್ಳೆಯದೇ ಮಾಡ್ಕೊಡ್ತಾರೆ ನನ್ನ ಗುರು ಅನ್ನೋ ರೀತಿಲಿ ದೃಢ ವಿಶ್ವಾಸದಿಂದ ಮುಂದೆ ಸಾಕ್ತಾ ಇದ್ದೀರಲ್ಲ, ಎಲ್ಲವನ್ನ ಕೊಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಲಿ ವಿಚಾರ ಬರ್ತದೆ. ನೀವು ಖಂಡಿತವಾಗಿಯೂ ಈಗ ಆಯ್ಕೆ ಆಗಿದ್ದೀರಾ, ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ, ಒಳ್ಳೆಯದು ನಿಮಗೆ ಡಿಸರ್ವ್ ಆಗಿದೆ, ಅದನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೀತಾ ಇದೆ. ಖಂಡಿತ ಈ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ, ಹಾಗೆ ದುರ್ಬಲತೆಗೆ ಜಾರಬೇಡಿ, ಹಾಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದು ಬೇಡ, ಯೋಚನೆನೂ ಮಾಡೋದು ಬೇಡ. ನೀವೇನು ಅನ್ಕೊಂಡಿದ್ದೀರಲ್ಲ ನಿಮ್ಮ ಗುರಿಯತ್ತ ನೀವು ಮುಂದುವರಿರಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಜೀವನ, ನಿಮ್ಮ ಮಕ್ಕಳ ಜೀವನ, ನಿಮ್ಮ ಕುಟುಂಬ, ಹಾಗೆ ನಿಮ್ಮಿಂದ ಒಂದು ಪ್ರಕೃತಿಗಾಗಿರ್ಬೋದು, ಹಾಗೆ ನಿಸ್ಸಾಯಕರಿಗಾಗಿರ್ಬೋದು, ಯಾವುದೋ ರೀತಿಯಲ್ಲಿ ಒಂದು ಸೇವೆ ಕರ್ಮಗಳನ್ನು ಮಾಡ್ತಾ ಒಂದು ಒಳ್ಳೆಯ ಭಾವದೊಂದಿಗೆ ನೀವು ಎಷ್ಟು ಮುಂದೆ ಹೋಗ್ತಾ ಹೋಗ್ತಿರೋ ಅಷ್ಟೇ ಪುಣ್ಯ ಅನ್ನೋದು ನಿಮ್ಮ ಬೆನ್ನತ್ತಿ ಬರುತ್ತೆ. ಯಾವುದೇ ರೀತಿ ಕೆಟ್ಟದು ನಿಮ್ಮ ಕಡೆ ಸುಳಿಯೋದು ಇಲ್ಲ, ಆ ರೀತಿ ನಿಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಇಲ್ಲ ಅಂದರೆ ಸಣ್ಣ ಸಣ್ಣ ತಪ್ಪುಗಳು, ಅಂದರೆ ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚಾಗಿರ್ಬೋದು, ಇಲ್ಲ ನಿಮ್ಮಲ್ಲೇ ಮೂಡುವ ಆಲಸ್ಯ ಆಗಿರ್ಬೋದು, ನಕಾರಾತ್ಮಕತೆ ಆಗಿರ್ಬೋದು, ಇಲ್ಲ ಯಾರದ್ದೋ ಬಗ್ಗೆ ನೀವು ಯೋಚಿಸುವ ಒಂದು ಯೋಚನೆ ಆಗಿರ್ಬೋದು, ಅವು ಕೆಟ್ಟ ರೀತಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುತ್ತೆ. ಅಂದರೆ ನಿಮಗೋಸ್ಕರ ಏನು ಭಾಗ್ಯದಲ್ಲಿ ಬರೆದಿದೆಯೋ ಅದನ್ನು ಪಡ್ಕೊಳ್ಳೋಕ್ಕೆ ಮತ್ತೆ ಇಲ್ಲಿ ಅಡೆತಡೆಯಾಗಿ ಅದು ಹಿಂದಕ್ಕೆ ಹೋಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಭಾಗ್ಯದಲ್ಲಿ ಒಂದು ಒಳ್ಳೆಯದಾಗೋದು ಪಡ್ಕೊಳ್ಳೋ ಭಾಗ್ಯ ಇದೆ, ಇಲ್ಲ ಅಂತಲ್ಲ, ಖಂಡಿತ ಇದೆ ಅನ್ನೋದೇ ಬರ್ತಾ ಇದೆ ಇಲ್ಲಿ. ಅಂದರೆ ಭಗವಂತ ಯಾರಿಗೂ ಕೂಡ ಮೋಸ ಮಾಡಿರೋದಿಲ್ಲ. ಕರ್ಮಕ್ಕನುಸಾರವಾಗಿ ಅವರಿಗೋಸ್ಕರ ಏನು ಪಡ್ಕೊಳ್ಳೋ ಭಾಗ್ಯ ಇರುತ್ತೆ ಅದನ್ನು ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ಮರುಜನ್ಮ ಅನ್ನೋ ರೀತಿಲಿ ಇಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ಆದರೆ ಪ್ರತಿ ಜನ್ಮದಲ್ಲೂ ಅದನ್ನು ಪಡ್ಕೊಳ್ಳೋದ್ರಿಂದ ವಂಚಿತರಾಗ್ತೀವಿ. ಅಂದರೆ ಅದಕ್ಕೆ ಕೆಲವೊಂದ್ಸರಿ ನಮ್ಮ ತಪ್ಪುಗಳಿಂದ ಆಗ್ಬಿಟ್ಟಿರುತ್ತೆ. ಅಂದರೆ ಕೆಲವರ ಬಗ್ಗೆ ಮಾತಾಡೋದಾಗಿರ್ಬೋದು ಕೆಟ್ಟದಾಗಿ, ಇಲ್ಲ ಯೋಚನೆ ಮಾಡೋದಾಗಿರ್ಬೋದು, ಸುಮ್ಮನೆ ಕೂತ್ಕೊಂಡು ಕಾಲ ಹಣ ಮಾಡುವಂಥ ಸಂದರ್ಭದಲ್ಲಿ ದೇವರ ಜಪ ಮಾಡೋದು ಬಿಟ್ಟು, ಇಲ್ಲ ನಾಮಸ್ಮರಣೆ ಮಾಡ್ಕೊಳ್ಳೋದು ಬಿಟ್ಟು, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಮಕ್ಕಳ ಜೀವನದ ಬಗ್ಗೆ ಒಂದು ಉನ್ನತವಾದ ಆಲೋಚನೆಗಳನ್ನು ಮಾಡೋದು ಬಿಟ್ಟು ನಕಾರಾತ್ಮಕವಾಗಿ ಚಿಂತಿಸೋದು, ಸುಮ್ಮನೆ ಬೇಡದ ವಿಚಾರಗಳ ಬಗ್ಗೆ, ಬೇಡದ ಜನರ ಬಗ್ಗೆ ಮಾತಾಡೋದಾಗಿರ್ಬೋದು, ಇಲ್ಲ ಅವ್ರಿವ್ರ ಬಗ್ಗೆ ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೇನು ಸಿಗಬೇಕು ಅಂತ ಡಿಸರ್ವ್ ಆಗಿರತ್ತಲ್ಲ ಭಾಗ್ಯ, ಅದು ಮುಂದೆ ಹೋಗ್ತಾನೇ ಹೋಗುತ್ತೆ. ಅದೇ ನೀವು ಖಾಲಿ ಕುಳಿತಾಗಿರ್ಬೋದು, ಇಲ್ಲ ಏನೋ ಕೆಲಸ ಮಾಡ್ತಾ ಆಗಿರ್ಬೋದು, ದೇವರ ಚಿಂತನೆ ಮಾಡ್ತಿದ್ದೀರಾ, ಒಂದು ಭಕ್ತಿಗೀತೆ ಹಾಡ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುವ ವಿಚಾರಗಳನ್ನು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಯಾವುದೋ ಒಂದು ರೀತಿ ಉನ್ನತ ಆಲೋಚನೆ ಮಾಡ್ತಾ ಇದ್ದೀರಾ, ಒಟ್ಟಾರೆಯಾಗಿ ಒಳ್ಳೆ ಚಿಂತನೆ ಸಕಾರಾತ್ಮಕವಾದ ಚಿಂತನೆ, ಇಂಥ ಸಮಯದಲ್ಲಿ ನಿಮ್ಮ ಓರ ಪರಿಶುದ್ಧವಾಗ್ತಾ ಹೋಗುತ್ತೆ. ನಿಮ್ಮ ದೇಹದೊಳಗಿನ ಸಕಾರಾತ್ಮಕ ಊರ್ಜಾ ಮಂಡಲ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಿಮಗೆ ಯಾವುದು ಬೇಕೋ ಅದನ್ನು ಉನ್ನತವಾದದ್ದು ತಂದುಕೊಡ್ಲಿಕ್ಕೆ, ಸೆಳೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಿಮ್ಮಲ್ಲಿ ಒಂದು ಪ್ರಭೆ, ಕಾಂತಿ, ದಿವ್ಯಶಕ್ತಿ, ಹಾಗೆ ಇವೆಲ್ಲದರ ಸಪೋರ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ನಿಮ್ಮ ಆತ್ಮವನ್ನು ಬ್ಲರ್ ಮಾಡಿರುತ್ತಲ್ಲ ಒಂದು ಕೆಟ್ಟ ವಿಚಾರಗಳು, ಅವೆಲ್ಲವೂ ಪರಿಶುದ್ಧವಾಗ್ತಾ ಹೋಗ್ತವೆ. ಆಗ ನಿಮ್ಮ ಆತ್ಮ ಚೆನ್ನಾಗಿ ಬೆಳಗತ್ತೆ.
ಆ ಬೆಳಕಿನಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ, ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಅನ್ನೋ ರೀತಿಲಿ. ಅಂದರೆ ಕಣ್ಣು ಮಂಜಾದರೆ ನಮಗೇನು ಸ್ಪಷ್ಟವಾಗಿ ಕಾಣೋದಿಲ್ಲ. ಕೆಲವೊಂದು ಸಾರಿ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಇಲ್ಲ ವಂಚನೆ ಮಾಡೋ ವಿಚಾರದಿಂದ ಏನಾದರೂ ಇದು ಯೋಚಿಸ್ತಾ ಇದ್ದೀವಾ, ಇಲ್ಲ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಾ, ಇಲ್ಲ ಯಾರ ಬಗ್ಗೆನೋ ಹೊಟ್ಟೆ ಕಿಚ್ಚು ಪಡ್ತಿದ್ದೀವಾ, ಇವೆಲ್ಲವೂ ಏನಾಗುತ್ತೆ ಅಂದರೆ ಅವ್ರನ್ನ ಹಾಳು ಮಾಡೋದಕ್ಕಿಂತ ಮೊದಲು ನಮ್ಮ ಆತ್ಮದಲ್ಲಿ ಸ್ಪಷ್ಟತೆ ಇರೋಲ್ಲ, ಅಂದರೆ ಬ್ಲರ್ ಆಗಿರುತ್ತೆ. ಅಲ್ಲಿ ಅದು ಬೆಳಕಿನಿಂದ ಪ್ರಜ್ವಲಿಸೋದಿಲ್ಲ. ಆ ಸಮಯದಲ್ಲಿ ಅದು ನಮ್ಗೆ ಏನೂ ತಂದುಕೊಡೋದಿಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಕಾಣೋದಿಲ್ಲ, ಅಂದರೆ ಭಾಗ್ಯದಲ್ಲಿ ಇರೋದು ಕೂಡ ನಮ್ಮ ಕಡೆ ಬರಲಿಕ್ಕೆ ಅಡೆತಡೆ ನಾವೇ ಉಂಟು ಮಾಡ್ಕೊಳ್ತೀವಿ. ಹಾಗೆ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಯಾರು ಹೊಟ್ಟೆ ಕಿಚ್ಚು ಮಾಡ್ತಾ ಇದ್ರೋ, ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ನಿಮಗೇನೋ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಅಂದರೆ ಅವರಿಗೂ ಸಹ ಇದೇ ಆಗ್ತಾ ಇರೋದು. ಹಾಗಾಗಿ ಅವರು ಮೊದಲು ಹಾಳಾಗ್ತಾ ಇದ್ದಾರೆ, ಸುಡ್ತಾ ಇದ್ದಾರೆ ಒಳಗಿಂದ ಒಳಗೆ. ನಿಮಗೆ ಗೊತ್ತಾಗ್ತಾ ಇಲ್ಲ, ನನಗೇನೋ ಮಾಡಿಬಿಡ್ತಾರೆ, ನನ್ನ ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ಹಾಗಾಗಿ ಅಡೆತಡೆ ಉಂಟಾಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಆದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದನ್ನು ಆಲೋಚನೆ ಮಾಡ್ತಾ ಇರೋದಕ್ಕೆ ಅವರಿಗೆ ಈ ಸಮಯದಲ್ಲಿ ಒಂದು ನರಳಾಡುವಂಥ ಸ್ಥಿತಿ ಒಳಗೆ ಬಂದಿದೆ. ಆದರೆ ಅದು ಹೊರಗೆ ಕಾಣಿಸ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನೀವು ಅದನ್ನು ನೋಡ್ತೀರಾ. ಈ ಸಮಯದಲ್ಲಿ ನೀವು ಅವರ ಪರಿಶುದ್ಧವಾಗಿರಬೇಕು. ಹಾಗಾಗಿ ಅಂಥವರ ಬಗ್ಗೆ ವಿಚಾರ ಮಾಡ್ತಾ, ಕಾಲಹರಣ ಮಾಡ್ತಾ, ನೀವು ಯಾವಾಗ ಜೀವನದಲ್ಲಿ ಕುಗ್ಗುತ್ತೀರೋ, ನಕಾರಾತ್ಮಕತೆಗೆ ಜಾರುತ್ತೀರೋ, ಅಂದರೆ ಅವ್ರು ಏನಾದರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಾ, ಕೆಟ್ಟದಾಗಿ ಮಾಡ್ಲಿಕ್ಕೆ ಏನಾದ್ರು ಚಿಂತಿಸ್ತಾ ಇರ್ಬೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವರ ನಕಾರಾತ್ಮಕತೆಗೆ ನೀವು ನೇರವಾಗಿ ಸ್ಪಂದಿಸ್ಬಿಡ್ತೀರಿ. ಆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಹೀಗೂ ಕೂಡ ಅಡೆತಡೆಗಳು ಉಂಟಾಗ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ನೇರವಾಗಿ ನೀವೇ ಕೆಟ್ಟದನ್ನು ಆಲೋಚನೆ ಮಾಡೋದ್ರಿಂದಲೂ ನಿಮ್ಮ ಭಾಗ್ಯ ನಿಮ್ಗೆ ಸಿಗೋದ್ರಲ್ಲಿ ಅಡೆತಡೆ ಉಂಟಾಗ್ತದೆ, ಅದು ದೂರ ಹೋಗುತ್ತೆ. ಹಾಗೆ ಬೇರೆಯವರು ನಿಮ್ಮ ಬಗ್ಗೆ ಅಂದ್ಕೊಂಡಾಗ ಕೂಡ ನೀವು ಅದ್ರ ಜೊತೆ ಪ್ರತಿಸ್ಪಂದಿಸಿದರೆ, ಅಂದರೆ ನೀವು ಆ ಸಮಯದಲ್ಲಿ ನಕಾರಾತ್ಮಕವಾಗಿ ಹೌದಾ ಅವ್ರು ನನ್ನ ಬಗ್ಗೆ ಏನಾದರೂ ಮಾಡ್ತಾರಾ ಅಂತೇಳಿ ಭಯಗೊಂಡಾಗಲೂ ಕೂಡ ನಿಮ್ಮ ಮತ್ತು ಅವರ ನಕಾರಾತ್ಮಕ ಭಾವ ಸಮ್ಮಿಲನಗೊಂಡು ಆ ಸಮಯದಲ್ಲೂ ಕೂಡ ನೀವು ಅಂದ್ಕೊಂಡಿದ್ದ ಭಾಗ್ಯ ಸಿಗೋದ್ರಿಂದ ದೂರ ಆಗ್ತಾ ಹೋಗುತ್ತೆ. ಭಗವಂತ ಏನು ಕೊಟ್ಟಿರ್ತಾರಲ್ಲ, ನಿಮಗೋಸ್ಕರ ಏನೊಂದು ಡಿಸರ್ವ್ ಮಾಡಿಟ್ಟಿರ್ತಾರೆ ನಿಮ್ಮ ಕರ್ಮಕ್ಕನುಸಾರವಾಗಿ, ಅದನ್ನು ಅವ್ರು ಯಾವತ್ತೂ ಕಿತ್ಕೊಳ್ಳಲ್ಲ. ಅದು ನಿಮಗೋಸ್ಕರನೇ ಡಿಸರ್ವ್ ಆಗಿದ್ದೇ ಇರುತ್ತದು. ನೀವು ಈ ಜನ್ಮದಲ್ಲಿ ಪಡ್ಕೊಳ್ಬೋದು, ಈ ಜನ್ಮದಲ್ಲಿ ನೀವು ಪಡ್ಕೊಳ್ಳಿಲ್ಲ, ಮುಂದಿನ ಜನ್ಮ ಆವಾಗೂ ಅದು ಅಲ್ಲೇ ಡಿಸರ್ವ್ ಆಗಿರುತ್ತೆ. ಎಲ್ಲಿಯವರೆಗೂ ನೀವು ಅದ್ರ ಬಗ್ಗೆ ಅದ್ರ ಹತ್ರ ಹೋಗುವ ದಾರಿಯನ್ನು ಸರಿಯಾಗಿ ಶುದ್ಧಗೊಳಿಸ್ಕೊಳ್ಳಲ್ವೋ ಅಲ್ಲಿಯವರೆಗೂ ಅದು ಅಲ್ಲೇ ಇರುತ್ತೆ. ಅವ್ರು ಯಾವಾಗಲೂ ಮರಳಿ ತಗೊಳ್ಳಲ್ಲ. ಒಂದು ಸಾರಿ ಅವ್ರು ಆಶೀರ್ವಾದ ಮಾಡಿ ಫಲ ಕೊಟ್ಟಿದ್ದಾರೆ ಅಂದರೆ ಅದನ್ನು ಯಾವಾಗೂ ಮರಳಿ ತಗೊಳ್ಳಲ್ಲ. ನೀನು ಯಾವಾಗಾರ ತಗೋ, ನೀನು ಈ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದೀನಿ, ಹಾಗೆ ಆಗಾಗ ಗುರುವಿನ ಮೂಲಕ ಶಿಕ್ಷಣವನ್ನು ಕೊಡಿಸಿದ್ದೀನಿ, ಹಾಗಾಗಿ ಪರಿವರ್ತನೆಗಳನ್ನು ತಂದ್ಕೊಳ್ಳುವಂಥ ಒಂದು ಅರಿವನ್ನು ಮೂಡಿಸಿದ್ದೀನಿ, ಪಾಠವನ್ನು ಕಲಿಸ್ತೀನಿ, ಎಲ್ಲ ರೀತಿಯಲ್ಲೂ ನಿನಗೆ ಸಹಾಯ ಮಾಡಿದ್ರು ಕೂಡ ನಿನ್ನ ಭಾಗ್ಯದಲ್ಲಿ ಇರೋದನ್ನು ನೀನೇ ಪಡ್ಕೊಳ್ಳೋಕ್ಕೆ ಕೆಲವೊಂದ್ಸರಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ಕೊಳ್ತಾ ಇದೆಯಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾರ ಬಗ್ಗೆನೂ ಮಾತಾಡೋದಾಗಿರ್ಬೋದು, ಕೆಟ್ಟದಾಗಿ ಆಲೋಚನೆ ಮಾಡೋದಾಗಿರ್ಬೋದು, ಎಲ್ಲವನ್ನ ಬಿಟ್ಟು ಪರಿಶುದ್ಧವಾಗಿ ಒಳ್ಳೆಯದನ್ನು ಯೋಚಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಉನ್ನತ ಜೀವನದ ಬಗ್ಗೆ ಆಗಿರ್ಬೋದು, ಉನ್ನತ ಒಂದು ಸಂತೋಷದ ಬಗ್ಗೆ ಆಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಇದ್ದೀರಾ. ಹಾಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ದಯೆ, ಕರುಣೆ, ಪ್ರೇಮದ ಭಾವವನ್ನು ಹೊಂದಿದ್ದೀರಾ. ಪ್ರಕೃತಿಯನ್ನು ಕೂಡ ನಿಮ್ಮ ಹೆತ್ತ ತಾಯಿಯಂತೆ ಗೌರವಿಸೋದನ್ನು ಕಾಣ್ತಾ ಇದ್ದೀರಾ. ಅಂದರೆ ಪ್ರಕೃತಿಯನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ. ಅಂದರೆ ನಿಮ್ಮ ಮನೆಯನ್ನು ಯಾವ ರೀತಿ ಸ್ವಚ್ಛಗೊಳಿಸ್ಕೊಂಡು ಇಟ್ಕೊಳ್ತಾ ಇದ್ದೀರಲ್ಲ, ಅದೇ ರೀತಿ ಹೊರಗಡೆ ಪ್ರಕೃತಿ ಕಡೆ ಹೋದಾಗಲೂ ಅಲ್ಲಿ ಯಾವುದೇ ರೀತಿ ಒಂದು ಗಲೀಜು ಮಾಡಬಾರ್ದು ಅನ್ನುವ ಜ್ಞಾನವನ್ನು ಹೊಂದಿದ್ದೀರಾ. ಅಂದರೆ ಖಂಡಿತ ನಿಮ್ಮ ತಾಯಿಗೆ, ಹೆತ್ತ ತಾಯಿಗೆ ನೀವು ಎಷ್ಟು ಗೌರವ ಕೊಡ್ತೀರಾ ಅಷ್ಟೇ ಈ ಪ್ರಕೃತಿಗೂ ಕೂಡ ಗೌರವ ಕೊಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಜೀವನದಲ್ಲಿ ಪ್ರಕೃತಿಯ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ಸಿಗ್ತಾ ಇದೆ. ಅಂದರೆ ಮನೆಯೊಳಗಿದ್ದಾಗ ತಾಯಿಯ ಬ್ಲೆಸ್ಸಿಂಗ್ ಹೇಗೆ ಸಿಗುತ್ತೆ, ನಿಮಗೆ ಆಶೀರ್ವಾದ ಸಿಗುತ್ತೆ, ನಿಮ್ಮ ಸುತ್ತುವರೆದಿರುತ್ತೋ ಹಾಗೆ ನೀವೆಲ್ಲೋ ಒಂದು ದೂರದ ಕಾಣದ ಪ್ರದೇಶಕ್ಕೆ ಹೋದಾಗ ಅಲ್ಲೂ ಕೂಡ ಆ ಪ್ರಕೃತಿ ಮಾತೆಯೇ ತಾಯಿಯಾಗಿ ನಿಮಗೆ ರಕ್ಷಣೆ ನೀಡ್ತಾಳೆ. ಆ ರೀತಿಯ ಒಂದು ಬ್ಲೆಸ್ಸಿಂಗ್, ಪರಿವರ್ತನೆಯನ್ನು ಕೂಡ ನೀವು ಸಮಯದಲ್ಲಿ ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನೀವು ಎಷ್ಟು ಒಳ್ಳೆಯ ಕರ್ಮಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ತಾ ಇದ್ದೀರೋ ಅಷ್ಟರ ಮಟ್ಟಿಗೆ ಈ ಪ್ರಕೃತಿ ನಿಮಗೆ ಸ್ಪಂದಿಸ್ತಾ ಇದೆ. ಪಂಚಭೂತಗಳು ಹೊರಗಿನಿಂದ ಅಷ್ಟೇ ಅಲ್ಲ, ಒಳಗಿನಿಂದ ಕೂಡ ನಿಮಗೆ ಸ್ಪಂದಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಮನುಷ್ಯ ಹೊರಗಿನಿಂದಲೂ ಪಂಚಭೂತಗಳೊಂದಿಗೆ ಬದುಕಬೇಕು, ಹಾಗೆ ಒಳಗಿನಿಂದಲೂ ಕೂಡ ಪಂಚಭೂತಗಳೊಂದಿಗೆ ನಾವು ಬದುಕಬೇಕು. ಹಾಗಾಗಿ ಇಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಈ ಸಮಯದಲ್ಲಿ ಸಹಾಯ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಭಾಗ್ಯದಲ್ಲಿ ನಿಮಗೆ ಏನು ಡಿಸರ್ವ್ ಆಗಿದೆಯೋ ಅದು ಪಡ್ಕೊಳ್ಳೋಕ್ಕೆ ಆ ಗುರುವು ದಾರಿಯನ್ನು ಸ್ವಚ್ಛಗೊಳಿಸಿ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕರ್ಮದ ದಾರಿಯಲ್ಲಿ ನಿಮ್ಮನ್ನು ಕಳಿಸಿ, ಒಂದು ಗುರುವಿನ ನಾಮಸ್ಮರಣೆ ಆಗಿರ್ಬೋದು, ಒಟ್ಟು ಭಗವಂತನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆ ಅದನ್ನು ಪಡ್ಕೊಳ್ಳೋಕೆ ನೀವೆಲ್ಲ ರೀತಿಯಲ್ಲೂ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ. ಅದು ಕೂಡ ಈ ಸಮಯದಲ್ಲಿ ನಿಮ್ಮ ಆಸೆಯಾಗಿ, ಇಚ್ಛೆಯಾಗಿ, ಕನಸಾಗಿ ನಿಮ್ಮ ಬಳಿಯೇ ಬರ್ತಾ ಇದೆ. ನೀವು ಏನು ಅನ್ಕೊಂಡಿದ್ರೆ ಅದನ್ನು ಇನ್ನು 4 ತಿಂಗಳಲ್ಲಿ, ಕೇವಲ ಇನ್ನು 4 ತಿಂಗಳಲ್ಲಿ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ಕೆಲವರು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ಸ್ವಾರ್ಥಿ ಆಗು ಅಂತ ಹೇಳ್ಕೊಡೋದಾಗಿರ್ಬೋದು, ಇಲ್ಲ ಅವ್ರಿಗೆ ಯಾಕೆ ಏನಾದರೂ ಕೊಡ್ತೀಯಾ ಅನ್ನೋದಾಗಿರ್ಬೋದು, ಆ ರೀತಿ ಯಾಕೆ ದಯಾ ಭಾವವನ್ನು ಮೂಡಿಸ್ಕೊಂಡಿದೆಯಾ, ಕರುಣೆ ತೋರಿಸ್ತೀಯಾ, ಪ್ರೇಮವನ್ನು ತೋರಿಸ್ತೀಯಾ ಅನ್ನೋದಾಗಿರ್ಬೋದು. ಈ ರೀತಿಯಾಗಿ ನಿಮ್ಮನ್ನು ಅಡ್ಡ ದಾರಿಗೆ ಕೊಂಡೋಗ್ಲಿಕ್ಕೂ ಕೂಡ ಕೆಲವರು ಬರ್ತಾರೆ. ಅದು ನಿಮ್ಮವರೇ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ಅಂದರೆ ನಿಮ್ಮಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ಸಹಿಸ್ತೇ ಅವರು ಈ ಥರ ಮಾಡ್ತಾರೋ, ಇಲ್ಲ ಅಂದರೆ ಅವ್ರಿಗದು ಬೇಕು, ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಅನ್ನೋ ಭಾವದಿಂದ ಮಾಡ್ತಾರೋ,
ಒಟ್ಟಾರೆಯಾಗಿ ನಿಮ್ಮನ್ನು ಅಡ್ಡದಾರಿಗೆ ತಗೊಂಡು ಹೋಗ್ತಾರೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ನೀವೊಂದು ಒಳ್ಳೆಯ ಕರ್ಮವನ್ನು ಮಾಡಿ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಇವರು ಕೂಡ ಕೆಲವೊಂದು ಸರಿ ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇಂಥವ್ರನ್ನ ಇಗ್ನೋರ್ ಮಾಡಿ. ಇಂಥವರನ್ನು ಇಗ್ನೋರ್ ಮಾಡೋದು ಕಷ್ಟ ಆಗುತ್ತೆ ಒಂದೊಂದು ಸರಿ. ಅಂದರೆ ಯಾಕಂದರೆ ಇವ್ರ ಜೊತೆನೇ ನೀವು ಬದುಕಬೇಕು. ಹಾಗಾಗಿ ಇಂಥವ್ರನ್ನ ಇಗ್ನೋರ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಅವರ ವಿಚಾರಗಳನ್ನು ಇಗ್ನೋರ್ ಮಾಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಜೀವನದಲ್ಲಿ ಎಲ್ಲವೂ ಕೂಡ ಕಷ್ಟ ಆಗೋದಿಲ್ಲ, ನಾವು ಕಷ್ಟ ಮಾಡ್ಕೊಳ್ತೀವಿ, ಆಗ ಅದು ಕಷ್ಟ ಅಂತೇಳಿ ಅನಿಸುತ್ತೆ. ಹಾಗಾಗಿ ಕೆಲವೊಂದನ್ನು ಇಗ್ನೋರ್ ಮಾಡೋದ್ರಿಂದ, ಕೆಲವೊಂದು ವಿಚಾರಗಳನ್ನು ಮರೆಮಾಚಿ ಬುದ್ಧಿವಂತಿಕೆಯಿಂದ ವ್ಯವಹರಿಸೋದ್ರಿಂದ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಸಮಸ್ಯೆನೂ ಆಗೋದಿಲ್ಲ. ಅವರನ್ನು ಇಗ್ನೋರ್ ಮಾಡಿದ್ವಿ ಅಂತೇಳಿ ಅವ್ರಿಗೆ ಅನಿಸೋದು ಇಲ್ಲ. ಹಾಗೆ ನಮ್ಮ ಕರ್ಮಗಳಲ್ಲಿ ನಾವು ಒಂದು ನಿರಾತಂಕವಾಗಿ ಮುಂದುವರಿಲೂಬಹುದು, ಅಲ್ಲಿ ಒಳ್ಳೆಯ ಕರ್ಮವನ್ನು ವೃದ್ಧಿನೂ ಮಾಡ್ಕೊಳ್ಬಹುದು. ನಾವು ಮುಂದೆ ನಡೆಯೋದ್ರಿಂದ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಉನ್ನತವಾದದ್ದು ಸಿಗುತ್ತೆ. ಅಂದರೆ ಉನ್ನತವಾದ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಅಂದರೆ ಅದಕ್ಕೋಸ್ಕರ ಸ್ವಲ್ಪ ತ್ಯಾಗ ಇರಬೇಕು, ಕರುಣೆ, ದಯೆ, ಪ್ರೇಮ, ಸೇವೆಯ ಭಾವ ಇರಲೇಬೇಕು. ಧರ್ಮ ನಮ್ಮ ಜೊತೆಗಿದ್ದಾಗ ಆ ಧರ್ಮ ಕೆಲವೊಂದು ಸಾರಿ ನಮ್ಮನ್ನು ತುಂಬಾ ರಕ್ಷಣೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಮನುಷ್ಯರು ಕೂಡ ಕೆಲವೊಂದು ಸಾರಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಧರ್ಮವೇ ಭಗವಂತ ಅಲ್ವಾ. ಅಂದರೆ ನ್ಯಾಯ ಅನ್ನೋದೇ ದೇವರು, ಆ ದೇವರೇ ನಿಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ಮುಂದುವರಿಯಿರಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸಾಧಾರಣವಾಗಿಯೇ ಸರಳವಾಗಿಯೇ ಮಾಡ್ತಾ ಹೋಗಿ. ಸಣ್ಣ ಸಣ್ಣ ಹೆಜ್ಜೆಯೇ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಮಟ್ಟಕ್ಕೆ ನಿಮ್ಮನ್ನು ಒಯ್ಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಒಂದು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಸೇವೆ ಮಾಡೋದಾಗಿರ್ಬೋದು, ಅವುಗಳ ಬಗ್ಗೆ ಪ್ರೇಮ ಕರುಣೆಯನ್ನು ತೋರಿಸೋದಾಗಿರ್ಬೋದು, ನಿಮ್ಮಲ್ಲಿ ಮನುಷ್ಯತ್ವ ಮಾನವೀಯತೆಯನ್ನು ಜಾಗೃತಗೊಳಿಸುತ್ತೆ. ಆ ಮನುಷ್ಯತ್ವ ಮಾನವೀಯತೆಯಿಂದ ನಿಮ್ಮಿಂದ ಒಳ್ಳೆಯ ಕೆಲಸಗಳಾಗ್ತವೆ, ಕರ್ಮಗಳಾಗ್ತವಲ್ವ. ಆ ಕರ್ಮಗಳ ಉದ್ದೇಶವನ್ನು ಭಗವಂತ ತೂಗಿ ಅಳೆದು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದದ್ದನ್ನು ಪಡ್ಕೊಳ್ಳೋಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ. ಹಾಗೆ ನಿಮಗೋಸ್ಕರ ಡಿಸರ್ವ್ ಆಗಿದ್ದು, ಜನ್ಮಗಳಿಂದ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆಯೋ ಅದು ಪ್ರೀತಿಯನ್ನು ಹಂಬಲಿಸ್ತಾ ಇದ್ರು, ಮಗುವನ್ನು ಹಂಬಲಿಸ್ತಾ ಇದ್ರು, ಕೆಲಸವನ್ನು ಹಂಬಲಿಸ್ತಾ ಇದ್ರು, ಇಲ್ಲ ಒಂದು ಉನ್ನತವಾದ ಸ್ಥಾನವನ್ನು ಹಂಬಲಿಸ್ತಾ ಇದ್ರು, ಮಾನಸಿಕ ನೆಮ್ಮದಿಯಾಗಿರ್ಬೋದು, ಆರೋಗ್ಯವನ್ನು ಹಂಬಲಿಸ್ತಿದ್ರು, ಅದೆಲ್ಲವೂ ಕೂಡ ನಿಮಗೆ ಸಿಗುವಂತೆ ಮಾಡ್ತಾರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿರುವ ಮೆಸೇಜ್ಗಳು, ಬಾಬಾರವರ ಕಡೆಯಿಂದ ನಿಮಗೆ ಸಿಕ್ಕಿರುವ ಮಾರ್ಗದರ್ಶನ ನಿಮಗೆ ಉಪಯುಕ್ತವಾಗಿದೆ. ಹಾಗೆ ಆ ವಿಚಾರಗಳು ನಿಮಗೆ ರೆಸನೇಟ್ ಆಗಿದೆ, ಪರಿವರ್ತನೆಗಳನ್ನು ತಂದುಕೊಂಡ್ರೆ ಖಂಡಿತವಾಗಿ ಉನ್ನತವಾದದ್ದನ್ನು ನಾನು ಪಡ್ಕೊಳ್ತೀನಿ ಅನ್ನುವ ನಂಬಿಕೆ ನಿಮಗಿದ್ದರೆ, ಆ ಗುರುವಿನ ಉಪದೇಶದ ಮೇಲೆ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.